ನಮಸ್ಕಾರ. ಫೈನಲ್ನಲ್ಲಿ ಸೇಡು ತೀರಿಸಿಕೊಂಡ ವೈಭವ್ ಸೂರ್ಯವಂಶಿ 75 ವರ್ಷದ ಹಳೆಯ ದಾಖಲೆಗಳನ್ನು ಪುಡಿ ಮಾಡಿದ ಯುವ ಆಟಗಾರ. ಸ್ನೇಹಿತರೆ, ಇನ್ನು ಫೈನಲ್ನಲ್ಲಿ ಶ್ರೀಲಂಕಾ ಎ ಮತ್ತು ಭಾರತ ಎ ನಡುವಿನ ಪಂದ್ಯ ರೋಚಕ ಹೈಲೈಟ್ಸ್ ಹೇಗಿತ್ತು, ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಅಬ್ಬರ ಹೇಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಅಬ್ಬರ ನಿಮಗೆ ಇಷ್ಟವಾಯಿತಾ ಇಲ್ಲವ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ದಂಬುಲಾದಲ್ಲಿ ನಡೆದ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವಿನ ಫೈನಲ್ ಪಂದ್ಯ ಅಂದರೆ ತ್ರಿಕೋನ ಏಕದಿನ ಸರಣಿಯ ಫೈನಲ್ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ಅಕ್ಷರಶಃ ವೈಭವ್ ಅವರ ಅಬ್ಬರವನ್ನು ಇಲ್ಲಿ ತಿಳಿಸಿತು. ಅಂದರೆ ವೈಭವ್ ಸೂರ್ಯವಂಶಿ 29 ಬಾಲ್ಗೆ 94 ಹೊಡೆದು ಮಿಂಚಿದರೆ ಈತ ಕೇವಲ 11 ಬಾಲ್ಗೆ ಅರ್ಧಶತಕ ಹೊಡೆದು ಲಿಸ್ಟ್ ಎ ಕೆರಿಯರ್ನಲ್ಲಿ ಅತಿ ವೇಗವಾಗಿ ಅರ್ಧಶತಕ ಹೊಡೆದ ದಾಖಲೆಯನ್ನು ಕೂಡ ಬರೆದರು. ಇವ್ರ ಜೊತೆಗೆ ತಿಲಕ್ ವರ್ಮಾ 90 ಬಾಲ್ಗೆ 67 ರನ್ ಹೊಡೆದರೆ ಇವರಿಬ್ಬರ ಆಟದಲ್ಲಿರುವುದರಿಂದ ಭಾರತ ತಂಡ 50 9 ವಿಕೆಟ್ ಕಳೆದುಕೊಂಡು 177 ರನ್ಗಳನ್ನು ಪಡೆಯಿತು. ಇನ್ನು ಈ ಒಂದು ಶ್ರೀಲಂಕಾ ಎ ತಂಡದ ಪರವಾಗಿ ಸಹನ್ 2 ವಿಕೆಟ್ ಪಡೆದರೆ ರವೀಂದ್ರ ಫರ್ನಾಂಡೋ 2 ವಿಕೆಟ್ ಪಡೆದಷ್ಟೇ ಶಕ್ತರಾದರು. ಶ್ರೀಲಂಕಾ ಎ ತಂಡ ಈ ಗುರಿ ಬೆನ್ನತ್ತಿ ಕೇವಲ 311 ರನ್ಗೆ ಆಲ್ಔಟ್ ಆಯಿತು. ಹೀಗಾಗಿ ಟೀಮ್ ಇಂಡಿಯಾ 66 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮುಖಾಂತರ ಒಂದು ತ್ರಿಕೋನ ಏಕದಿನ ಸರಣಿಯ ಫೈನಲ್ ಪಂದ್ಯದಲ್ಲಿ ಗೆದ್ದು ಬಿಗಿದೆ. ಮತ್ತು ಶ್ರೀಲಂಕಾ ವಿರುದ್ಧವೇ ಈ ಒಂದು ಪಂದ್ಯದಲ್ಲಿ ಕೂಡ ವೈಭವ್ ಸೂರ್ಯವಂಶಿ ಅವರ ಮೇಲೆ ಜಗಳ ಆಗಿತ್ತು. ಹೀಗಾಗಿ ವೈಭವ್ ಸೂರ್ಯವಂಶಿ ಅವರು ವಿಕೆಟ್ ಪಡೆದು ಇಲ್ಲಿ ಶ್ರೀಲಂಕಾ ಆಟಗಾರ ಅಂದರೆ ಬೌಲರ್ ಸಂಭ್ರಮ ಮಾಡ್ತಿದ್ದಾಗ ವೈಭವ್ ಸೂರ್ಯವಂಶಿ ಅವರು ಕೂಡ ಜಗಳಕ್ಕೆ ಹೋದರು. ಬಟ್ ಆ ಒಂದು ಸೇಡ್ನ ವೈಭವ್ ಸೂರ್ಯವಂಶಿ ಅಕ್ಷರಶಃ ಇಲ್ಲಿ ಶ್ರೀಲಂಕಾ ವಿರುದ್ಧ ಅಬ್ಬರಿಸಿ ಬಬ್ಬರದು ಶ್ರೀಲಂಕಾ ತಂಡವನ್ನು ಈ ಒಂದು ತ್ರಿಕೋನ ಏಕದಿನ ಸರಣಿಯ ಫೈನಲ್ ಪಂದ್ಯದಲ್ಲಿ ಅವರ ವಿರುದ್ಧವೇ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಸೇಡು ತೀರಿಸಿಕೊಂಡ್ರು ಅಂತಲೇ ಹೇಳ್ಬೋದು. ಬಟ್ ಇದು ಏನಪ್ಪ ಅಂದರೆ ವೈಭವ್ ಅವರು ಅಬ್ಬರದ ಬ್ಯಾಟಿಂಗ್ ಮೂಲಕ ಭಾರತೀಯರ ಗಮನ ಸೆಳೆದಿದ್ದರು ಸುಳ್ಳಲ್ಲ. ಹೀಗಾಗಿ ಫ್ಯಾನ್ಸ್ಗೆ ಅಬ್ಬರ ಅಂದರೆ ಭಾನುವಾರ ದಿವಸ ರನ್ಗಳ ರಸದೌತಣ ನೀಡಿದ ಈ ಒಂದು ವೈಭವ್ ಅವರ ಅಬ್ಬರ ಕೂಡ ಚೆನ್ನಾಗಿತ್ತು. 29 ಬಾಲ್ಗೆ 94 ಹೊಡೆದ ಮುಖಾಂತರ ಅಬ್ಬರಿಸಿದರು. ಬಟ್ ಶತಕ ವಂಚಿತರಾದಂತಲೇ ಇಲ್ಲಿ ಹೇಳ್ಬೋದಾಗಿದೆ. ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.